ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದಂತಹ ಮೇಜರ್ ಕಂಪನಿಗಳ Q2 ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಕಂಪನಿಗಳ ನಂಬರ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗೆ ಇನ್ನು ಕೆಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕಾಗಿದೆ. ಆಸ್ ಯೂಶುವಲ್ ನಾಳೆ ನಾಡಿದ್ದು ಹೇಗಿದ್ರು ವೀಕೆಂಡ್ ಮಾರ್ಕೆಟ್ ರಜೆ ಇರುತ್ತೆ. ನಾಳೆ ಇನ್ನುಳಿದ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳದ್ದು ಬಂದಿದೆ ನೋಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ಡಿಕ್ಸಾನ್ ಟೆಕ್ನಾಲಜೀಸ್ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ಗೆ ನಾನು ಈಗ ಬಂದಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ. ಹಾಗೆ ಸೀಕ್ವೆನ್ಸ್ ನೋಡಬಹುದು. ಸೆಪ್ಟೆಂಬರ್ 2024, ಜೂನ್ 2025, ಹಾಗೆ ಸೆಪ್ಟೆಂಬರ್ 2025 ಇದೆ. ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರುತ್ತೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದರೆ ಈ ಸಲ ಕಂಪನಿಗೆ ಅದರ್ ಇನ್ಕಮ್ ಸ್ವಲ್ಪ ಜಾಸ್ತಿ ಇದೆ. ಲಾಸ್ಟ್ ಇಯರ್ ಗೆ ಹಾಗೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಅದರ್ ಇನ್ಕಮ್ ಸ್ವಲ್ಪ ಜಾಸ್ತಿ ಇದೆ. 49,574 ಲಕ್ಷ ಇದೆ. ಹಾಗಾಗಿ ಟೋಟಲ್ ಇನ್ಕಮ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ನೋಡೋಣ. ಹಿಂದಿನ ವರ್ಷ 11,52,835 ಇತ್ತು. ಹಿಂದಿನ ಕ್ವಾರ್ಟರ್ಲಿ 12,83,734 ಇತ್ತು. ಈಗ 15,35,078 ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇನ್ ಕೇಸ್ ಈ ಅದರ್ ಇನ್ಕಮ್ ಏನಿದೆ 49,574 ಲಕ್ಷ, ಇದನ್ನ ಮೈನಸ್ ಮಾಡಿದ್ರೂ ಕೂಡ ಕಂಪನಿಯ ನಂಬರ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗುತ್ತೆ. ಅಲ್ಲೇನ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ 11,21,164 ಲಕ್ಷವನ್ನ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 12,47,858, ಈಗ 14,42,834 ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಹಾಗೆ ಏನೇ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು. ಹಿಂದಿನ ವರ್ಷ 31,671 ಇತ್ತು. ಹಿಂದಿನ ಕ್ವಾರ್ಟರ್ಲಿ 35,876, ಈಗ 92,244. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದರ ಇನ್ಕಮ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಈ ಸಲದ ಇಂಪ್ರೂವ್ಮೆಂಟ್ ಗೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ 41,170. ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ 28,000, ಈಗ 74,570. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು EPS ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರೊಪೋರ್ಷನೇಟ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಓವರ್ ಆಲ್ ಡಿಕ್ಸಾನ್ ಟೆಕ್ ನ ನಂಬರ್ಸ್ ಚೆನ್ನಾಗಿದೆ. ನೋಡೋಣ ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಯಾಕಂದ್ರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ನೋಡೋಣ. ನೆಕ್ಸ್ಟ್ ಇಂಡಿಯಾ ಮಾರ್ಟ್ ನ ರಿಸಲ್ಟ್ ಕೂಡ ಇವತ್ತು ಬಂದಿದೆ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿರುವಂತಹ ನಂಬರ್ಸ್ ಮಿಲಿಯನ್ಸ್ ಅಲ್ಲಿ ಇದೆ. ಸೀಕ್ವೆನ್ಸ್ ನೋಡಬಹುದು. ಸೆಪ್ಟೆಂಬರ್, ಜೂನ್, ಸೆಪ್ಟೆಂಬರ್ ಇದೆ. ಹಿಂದಿನ ವರ್ಷ ಕಂಪನಿಯ ಟೋಟಲ್ ಇನ್ಕಮ್ 4,132 ಇತ್ತು. ಹಿಂದಿನ ಕ್ವಾರ್ಟರ್ಲಿ 4,645, ಈಗ 4,012 ಆಗಿದೆ. ಅಂದ್ರೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಡೌನ್ ಪರ್ಫಾರ್ಮೆನ್ಸ್ ಇದೆ. ಟೋಟಲ್ ಇನ್ಕಮ್ ವೈಸ್ ಇಂಡಿಯಾ ಮಾರ್ಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ಕಮ್ ವೈಸ್. ನಂತರ ಎಕ್ಸ್ಪೆನ್ಸಸ್ 2,232 ಮಿಲಿಯನ್ ಖರ್ಚು ಮಾಡಿತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 2,465, ಈಗ 2,692 ಮಿಲಿಯನ್ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಅದರಲ್ಲೂ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು. 1,900 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 2,180, ಈಗ 1,320. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಆಫ್ಟರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೋಡಬಹುದು. ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ 1,351, 1,535, ಈಗ 827. ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಇಂಡಿಯಾ ಮಾರ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಇವನ್ EPS ಅಲ್ಲೂ ಕೂಡ ನೋಡಬಹುದು. 25.54, 25.59, ಈಗ 13.77 ಗೆ ಇಳಿದಿದೆ. Q2 ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಇಂಡಿಯಾ ಮಾರ್ಟ್ ಇಂಟರ್ನ್ಯಾಷನಲ್ ಇದನ್ನ ನೋಡಿದ್ರೆ. ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಪೂನಾವಾಲಾ ಫಿನ್ಕಾರ್ಪ್. ಈ ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡಿದ್ರೆ ಸೀಕ್ವೆನ್ಸ್ ಸೇಮ್ ಇದೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ. ಸೆಪ್ಟೆಂಬರ್, ಜೂನ್, ಸೆಪ್ಟೆಂಬರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ 996 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1,314 ಕೋಟಿ, ಈಗ 1,542 ಕೋಟಿ ಆಗಿದೆ. ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪೂನಾವಾಲಾ ಫಿನ್ಕಾರ್ಪ್ ಇನ್ಕಮ್ ವೈಸ್. ಎಕ್ಸ್ಪೆನ್ಸಸ್ ನೋಡಿದ್ರೆ 1,626 ಹಿಂದಿನ ವರ್ಷ, 1,230 ಹಿಂದಿನ ಕ್ವಾರ್ಟರ್ಲಿ, ಈಗ 1,443 ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗಿದೆ ಈ ಸಲ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು. ಹಿಂದಿನ ವರ್ಷ 630 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಈ ಸಲ 98 ಕೋಟಿ ಅಥವಾ ನಿಯರ್ಲಿ 99 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ಹಿಂದಿನ ಕ್ವಾರ್ಟರ್ಲು ಕೂಡ 83 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿತ್ತು ಕಂಪನಿ. ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದ್ರೆ ಹಿಂದಿನ ವರ್ಷ 471 ಕೋಟಿ ಲಾಸ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 62 ಕೋಟಿ ಪ್ರಾಫಿಟ್ ರಿಪೋರ್ಟ್ ಮಾಡಿತ್ತು. ಈಗ 74 ಕೋಟಿ ಪ್ರಾಫಿಟ್ ಅನ್ನ ಗಳಿಸಿದೆ. ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು EPS ನೋಡಿದ್ರೆ ಸೇಮ್ ಪ್ರಪೋರ್ಷನೇಟ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ.
ಇಲ್ಲಿ ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಮೈನಸ್ ಅಂತ ಅರ್ಥ. ಮೈನಸ್ ಇಂದ 0.95 ಗೆ ಅಪ್ ಆಗಿದೆ. ಹಿಂದಿನ ಕ್ವಾರ್ಟರ್ಲಿ 0.81 ಇತ್ತು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪೂನಾವಾಲಾ ಫಿನ್ಕಾರ್ಪ್. ನೆಕ್ಸ್ಟ್ ಅತುಲ್ ಲಿಮಿಟೆಡ್. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ. ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನನಗೆ ಓಪನ್ ಮಾಡಿದ್ದೀನಿ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ 1424 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1504 ಕೋಟಿ, ಈಗ 1600 ಕೋಟಿ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇನ್ನು ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 1236 ಕೋಟಿ ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1329, ಈಗ 1370 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿಬಿಟಿ, ಇಲ್ಲಿ ಅಸೋಸಿಯೇಟೆಡ್ ಜಾಯಿಂಟ್ ವೆಂಚರ್ಸ್ ನ ಒಂದಷ್ಟು ಪ್ರಾಫಿಟ್ ಆಡ್ ಆಗಿದೆ. ಆ ನಂತರದ್ದೇ ನೋಡೋಣ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು 190 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 177 ಕೋಟಿ, ಈಗ 231 ಕೋಟಿ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ನೋಡಬಹುದು ಈ ಕಾಲಮ್ ಅಲ್ಲಿ 139 ಕೋಟಿ, 132, ಈಗ 182. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅತುಲ್ ಲಿಮಿಟೆಡ್ ಅಲ್ಲೂ ಕೂಡ. Q2 ನಲ್ಲಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸೋಮವಾರ ಅಂತ. ನಂತರ DCB ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನು ನೋಡಬೇಕಾಗುತ್ತೆ, ಯಾಕಂದ್ರೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋಣ. ಸೀಕ್ವೆನ್ಸ್ ಸೇಮ್ ಇದೆ, ಸೆಪ್ಟೆಂಬರ್, ಜೂನ್, ಸೆಪ್ಟೆಂಬರ್. ಟೋಟಲ್ ಇನ್ಕಮ್ ನೋಡಬಹುದು. ಹಿಂದಿನ ವರ್ಷ 1773 ಇತ್ತು. ಇದು ಕೂಡ ಕೋಟಿಗಳಲ್ಲಿದೆ. ಹಿಂದಿನ ಕ್ವಾರ್ಟರ್ಲಿ 2049 ಕೋಟಿ, ಈಗ 2008 ಕೋಟಿ ರಿಪೋರ್ಟ್ ಮಾಡಿದೆ. ಅಂದ್ರೆ ಇನ್ಕಮ್ ವೈಸ್ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು 1517 ಕೋಟಿಯನ್ನ ಖರ್ಚು ಮಾಡಿತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1722 ಕೋಟಿ, ಈಗ 1704 ಕೋಟಿಯನ್ನ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಇಲ್ಲಿ ಪಿಬಿಟಿ ಸಿಗುತ್ತೆ. ಅದರಲ್ಲೂ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ನೋಡಬಹುದು 255 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 326 ಕೋಟಿ, ಈಗ 303 ಕೋಟಿ ಇದೆ. ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಪ್ರಾವಿಷನ್ಸ್ ವಿಚಾರಕ್ಕೆ ಬಂದ್ರೆ, ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ಸ್ ಅಲ್ಲಿ ಬರದೇ ಇರುವಂತಹ ಹಣ, ಅದನ್ನ ಪ್ರಾಫಿಟ್ ಅಲ್ಲಿ ಎತ್ತಿಡಬೇಕಾಗುತ್ತೆ. ಪ್ರಾವಿಷನಿಂಗ್ ಎಷ್ಟು ಮಾಡ್ತಿದೆ ಅಂತ ನೋಡಿದ್ರೆ ಹಿಂದಿನ ವರ್ಷ 45 ಕೋಟಿಯನ್ನ ಪ್ರಾವಿಷನಿಂಗ್ ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 115, ಈಗ 60 ಕೋಟಿಯನ್ನ ಪ್ರಾವಿಷನಿಂಗ್ ಮಾಡಿದೆ. ಅಂದ್ರೆ 60 ಕೋಟಿ ಬರ್ತಾ ಇಲ್ಲ ಕಂಪನಿ ಲೋನ್ ಕೊಟ್ಟಿರುವಂತ ಅಮೌಂಟ್, ಅದನ್ನ ಪ್ರಾಫಿಟ್ ಅಲ್ಲಿ ಎತ್ತಿಡ್ತಿದೆ. ಇಯರ್ಲಿ ಹೋಲಿಸಿದ್ರೆ ಖಂಡಿತ ಅಪ್ ಆಗಿದೆ. ಪ್ರಾವಿಷನಿಂಗ್ ಜಾಸ್ತಿ ಆಗೋದು ಖಂಡಿತ ಒಳ್ಳೆ ಸುದ್ದಿ ಆಗೋದಿಲ್ಲ, ಬಟ್ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ. 115 ಕೋಟಿಯಿಂದ 60 ಕೋಟಿಗೆ ಇಳಿದಿದೆ. ಇದು ಒಳ್ಳೆ ಸುದ್ದಿ. ಕ್ವಾರ್ಟರ್ಲಿ ಪ್ರಾವಿಷನ್ಸ್ ಕಡಿಮೆ ಆಗಿದೆ, ಬಟ್ ಇಯರ್ಲಿ ಅಪ್ ಆಗಿದೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ನೋಡಿದರೆ ಹಿಂದಿನ ವರ್ಷ 155 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 157, ಈಗ 183 ಕೋಟಿ ಇದೆ. ನೆಟ್ ಪ್ರಾಫಿಟ್ ವೈಸ್ ನೋಡಬಹುದು, ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯ್ತು. ಯಾಕೆಂತಂದ್ರೆ ಹಿಂದಿನ ಕ್ವಾರ್ಟರ್ಲಿ 115 ಕೋಟಿ ಪ್ರಾವಿಷನಿಂಗ್ ಅನ್ನ ಮಾಡಿತ್ತು ಕಂಪನಿ. ಅವಾಗ ಈ ಪ್ರಾಫಿಟಬಿಲಿಟಿ ಕಡಿಮೆ ಆಯ್ತು, ಬಟ್ ಈ ಸಲ ಕಡಿಮೆ ಪ್ರಾವಿಷನಿಂಗ್ ಅನ್ನ ಮಾಡಿರೋದ್ರಿಂದ ಪ್ರಾಫಿಟಬಿಲಿಟಿ ಜಾಸ್ತಿ ಆಯ್ತು, ಇಂಪ್ರೂವ್ ಆಯ್ತು ನಂಬರ್ಸ್. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ವೈಸ್. ಇನ್ನು EPS ಕೂಡ ನೋಡಬಹುದು 4.96, 5.84. ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ತರನೇ. ಇನ್ನು ಕಂಪನಿಯ NPS ನೋಡಿದ್ರೆ ಗ್ರಾಸ್ NPS ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದು ಪ್ಯಾಟರ್ನ್. ಹಿಂದಿನ ವರ್ಷ ನೋಡಬಹುದು 3.29 ಇತ್ತು. ಹಿಂದಿನ ಕ್ವಾರ್ಟರ್ಲಿ 2.98, ಈಗ 2.91. NPS ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕಡಿಮೆ ಆದಷ್ಟು ಒಳ್ಳೆದು. 2.91% ಇದೆ. ಹಾಗೆ ನೆಟ್ NPS ಅಲ್ಲಿ 1.17, 1.22, 1.21. ಗ್ರಾಸ್ NPA ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ NPA ನಲ್ಲಿ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಹೋಲಿಸಿದ್ರೆ ಸ್ಲೈಟ್ಲಿ ಡೌನ್ ಇದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬೋದು DCB ಬ್ಯಾಂಕ್. ನಂತರ ಹ್ಯಾವೆಲ್ಸ್ ಇಂಡಿಯಾ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಇದೆ. ನಾವು ಕನ್ಸಾಲಿಡೇಟೆಡ್ ನಂಬರ್ ಅನ್ನ ನೋಡೋಣ. ನಂಬರ್ಸ್ ಇಲ್ಲಿರುವಂತದ್ದು ಕೋಟಿಗಳಲ್ಲಿದೆ. ಟೋಟಲ್ ಇನ್ಕಮ್ ಅನ್ನು ನೋಡೋಣ. ಹಿಂದಿನ ವರ್ಷ 4632 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 5524, ಈಗ 4865 ಆಗಿದೆ. ಇಯರ್ಲಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು. ರೆವಿನ್ಯೂ ವೈಸ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ 4268 ಕೋಟಿ ಅನ್ಸುತ್ತೆ ಮೇ ಬಿ ಇದು. ಹಿಂದಿನ ಕ್ವಾರ್ಟರ್ಲಿ 5054 ಕೋಟಿ, ಈಗ 4455 ಕೋಟಿಯನ್ನು ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಆಸ್ ಯೂಶುವಲ್ ಹಿಂದಿನ ವರ್ಷ 363 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 469, ಈಗ 409 ಕೋಟಿ ರಿಪೋರ್ಟ್ ಮಾಡಿದೆ. ಇಯರ್ಲಿ ಅಪ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ 267 ಕೋಟಿ, 347, ಈಗ 318. ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು. ಇನ್ನು EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಡ್ಜಸ್ಟ್ ಆಗಿದೆ, ನೆಟ್ ಪ್ರಾಫಿಟ್ ತರಾನೇ ನೋಡಬಹುದು. ಇನ್ನು ಕಂಪನಿ ಸೆಗ್ಮೆಂಟ್ ವೈಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಒಂದ್ಸಲ ನೋಡಿದರೆ, ಸ್ವಿಚ್ ಗೇರ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಕೇಬಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಕಂಪನಿಯ ಕೋರ್ ಬಿಸ್ನೆಸ್ ಕೇಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ.
ಲೈಟಿಂಗ್ ಅಂಡ್ ಫಿಕ್ಚರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಲೆಕ್ಟ್ರಿಕಲ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್, ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಲಾಯ್ಡ್ ಕನ್ಸ್ಯೂಮರ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಲಾಸ್ಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಇದು ಲಾಯ್ಡ್ ಕನ್ಸ್ಯೂಮರ್ ಅಲ್ಲಿ, ಈ ಸಲ ಡೌನ್ ಇದೆ. ಸೆಗ್ಮೆಂಟ್ ವೈಸ್ ಕೆಲವು ಸೆಗ್ಮೆಂಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಎಸ್ಪೆಷಲಿ ಲಾಯ್ಡ್ ಕನ್ಸ್ಯೂಮರ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಕಂಪನಿಯ ನಂಬರ್ಸ್ ಅಲ್ಲೂ ಕೂಡ ಡಿಫರೆನ್ಸ್ ಆಗಿದೆ. ಇನ್ನು LTTS ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ಕಂಪನಿ 18 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಕೊಟ್ಟಿದೆ, ಇಂಟರಿಮ್ ಡಿವಿಡೆಂಡ್. ಅಕ್ಟೋಬರ್ 27ಕ್ಕೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಅಕ್ಟೋಬರ್ 27ಕ್ಕೆ LTTS ಇರುತ್ತಾ ಅವ್ರಿಗೆಲ್ಲರಿಗೂ ಕೂಡ 18 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ. ಸೀಕ್ವೆನ್ಸ್ ನೋಡಬಹುದು, ಜೂನ್ ಸೆಪ್ಟೆಂಬರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡಿದ್ರೆ ಹಿಂದಿನ ವರ್ಷ 26,379 ಇತ್ತು, ಹಿಂದಿನ ಕ್ವಾರ್ಟರ್ಲಿ 29,337, ಈಗ 30,451 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು. ಎಕ್ಸ್ಪೆನ್ಸಸ್ ನೋಡಿದ್ರೆ 21,971 ಇತ್ತು ಹಿಂದಿನ ಕ್ವಾರ್ಟರ್ಲಿ 25,012, ಈಗ 25,971 ಆಗಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 4,408 ಇತ್ತು ಹಿಂದಿನ ಕ್ವಾರ್ಟರ್ಲಿ 4,325, ಈಗ 4,480 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು 3,200, 3,161, ಈಗ 3,292. ಇಯರ್ಲಿ ಕ್ವಾರ್ಟರ್ಲಿ ಇನ್ಕ್ರೀಸ್ ಇದೆ, ಬಿಗ್ ಡಿಫರೆನ್ಸ್ ಆಗಿಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು LTTS. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು. ಮೊಬಿಲಿಟಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ. ಸಸ್ಟೈನಬಿಲಿಟಿನಲ್ಲಿ ಕ್ವಾರ್ಟರ್ಲಿಯಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಟೆಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ LTTS ಕ್ವಾರ್ಟರ್ 2 ನಲ್ಲಿ ನೋಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.